ಕಾರ್ಯಕರ್ತರ ಸಮಿತಿ ಅಜೆಂಡಾ ಇದೆ ಸರ್. ಹೌದು, ಯಾಕಂದರೆ ಈಗ ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ, ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅಂತ ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕದನ್ನು. ಕಾರ್ಯಕರ್ತರ ಸಮಿತಿ ಅಜೆಂಡಾ ಇದೆ ಸರ್. ಹೌದು, ಯಾಕಂದರೆ ಈಗ ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ, ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅಂತ ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕದನ್ನು. ಕಾರ್ಯಕರ್ತರ ಸಮಿತಿ ಅಜೆಂಡಾ ಇದೆ ಸರ್. ಹೌದು, ಯಾಕಂದರೆ ಈಗ ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ, ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅಂತ ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕದನ್ನು. ಕಾರ್ಯಕರ್ತರ ಸಮಿತಿ ಅಜೆಂಡಾ ಇದೆ ಸರ್. ಹೌದು, ಯಾಕಂದರೆ ಈಗ ಮುಂದಿನ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಮತ್ತು ನಮ್ಮ ಎಲ್ಲ ಇಂಡಿಯಾ ಟೀಮು ಭಾಳ ಚೆನ್ನಾಗಿ ಯಶಸ್ವಿಯನ್ನು ಗಳಿಸಿದ್ದಾರೆ. ಅವರು ಗೆಲ್ಲಬೇಕಿತ್ತು, ಪೂರ್ತಿ ಗೆದ್ದು ನಾವು ಅಧಿಕಾರ ತಗೊಳ್ಬೇಕಿತ್ತು. ಆ ಹಂತದಲ್ಲಿ ಹೋರಾಟ ನಡೆದಿದೆ, ನಮಗೆ ಭಾಳ ಹೆಮ್ಮೆ. ಆದ್ದರಿಂದ ಅವರ ನೇತೃತ್ವದಲ್ಲಿ ಏನು ನಾವು ದೊಡ್ಡ ಒಂದು ವಿಜಯ ಬೇರಿಯನ್ನು ಬೇರಿಸಿದ್ದೇವೆ ನಮ್ಮ ದೇಶದಲ್ಲಿ, ಅದು ನಾವು ಹೊಗಳಬೇಕಾದ್ದು. ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಆ ವಿಚಾರ ಚರ್ಚೆ ಆಯಿತು. ಸರ್, ಇನ್ನೊಂದಿಷ್ಟು ಕರ್ನಾಟಕದಲ್ಲಿ ಡಬಲ್ ಡಿಜಿಟ್ ಅಂತ ಹೌದು, ಬರ್ಬೋದಿತ್ತು, ಬರುವ ಸಾಧ್ಯತೆ ಇತ್ತು. ಈಗ ಚಿಕ್ಕಬಳ್ಳಾಪುರ ಸೇರಿದಂತೆ ಕೆಲವು ಕಡೆ ಸಚಿವರು ಇದ್ದಾಗಲೂ ಕೂಡ ಹಿನ್ನಡೆಯಾಗಿದೆ. ಯಾವ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನು ರೀಸನ್? ಕಾರಣ ನಾವು ಚರ್ಚೆ ಮಾಡಬೇಕದನ್ನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.